ಇದು ಚೆನ್ನಾಗಿಲ್ಲ. ಏನ್ ಕ್ಲೋಸಪ್ಪ? ಅಲ್ಲಯ್ಯ. ಓ, ನಾ ಇನ್ನ ಮನೆ ಬಾಡಿಗೆ ಕಟ್ಟಿಲ್ಲ ಅಂತನ? ಅದೂ ಅಲ್ಲಯ್ಯ. ಮತ್ತಿನ್ನೇನ್ ಸಾರ್? ಆ ಸೀತಾಪತಿ ವಿಷಯ. ಏನೋ ಅಕಸ್ಮಾತ್ ನಿನ್ ಹೆಂಡ್ತಿನ ತಬ್ಕೊಬಿಟ್ಲಂತೆ. ಅದು ನೀನು ಅಪಾರ್ಥ ಮಾಡ್ಕೊಂಡ್ಬಿಡೋದ? ಅವನ್ ತುಂಬಾ ಫೀಲ್ ಮಾಡ್ಕೊಂಡು ನನ್ನ ಹತ್ರ ಆ ವಿಷಯ ಹೇಳ್ಕೊಂಡು ಗುಳೂ ಅಂತ ಹತ್ಬಿಟ್ಲಯ್ಯ. ಸೀತಾಪತಿ, ನಾನು ಯಾವ ದುರುದ್ದೇಶದಿಂದ ಆ ಕೆಲಸ ಮಾಡ್ಲಿಲ್ಲ ಸರ್. ಪ್ರಸಾದ್ ಅವ್ರ ಹೆಂಡತಿ ನನ್ ಹೆಂಡತಿ ಸೀರೆ ಉಟ್ಕೊಂಡಿದ್ರು. ಆ ಸೀರೆ ನೋಡಿ ನನ್ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ತಗ್ಗುಂಬಿಟ್ಟೆ. ಸೀತಾಪತಿ, ಯಾಕೆ ಕಿರ್ಚ್ಕೋತಾ ಇದ್ದೀಯಾ? ಏನೋ ಅಕಸ್ಮಾತ್ ನಿನ್ ಹೆಂಡತಿನ ತಪ್ಕೊಂಡೆ ಅಂತ ಅವನೇ ಹೇಳ್ತಾ ಇದ್ದಾನೆ. ನೀನ್ ಅಳುಬೇಡ್ವೋ. ಸೀತಾಪತಿ, ನಾನು ನಿನಗೆ ಏನ್ ದ್ರೋಹ ಮಾಡಿದ್ನಯ್ಯ? ನೀ ನನ್ ಹೆಂಡ್ತಿನ ತಪ್ಪುಗಳ ವಿಷಯ ತಾನೆ? ಅದೇನಯ್ಯ, ಆ ವಿಷಯನ ಈ ಊರಲ್ಲಿ ಎಲ್ಲಾರ್ಗೂ ಹೇಳ್ಕೊಂಡ್ ಬರ್ತಿದ್ಯಲ್ಲ. ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ ಅಂತ. ಕೈ ಮುಗಿತನಯ್ಯ, ನನ್ ಬಿಟ್ಬಿಡಯ್ಯ ಮಹಾನುಭಾವ. ಸರ್, ಪ್ರಸಾದ್ ಅವ್ರಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ. ನಾನು ಆಮೇಲೆ ಬರ್ತೀನಿ. ಪ್ರಸಾದ, ಇದು ಯಾವ ದೊಡ್ಡ ವಿಷಯನಯ್ಯ? ಟೇಕ್ ಇಟ್ ಈಸಿ ಐಸೆ. ಬಾವ, ನಿನಗೇನ್ ಗೊತ್ತು? ಅವನು ಸಂಬಂಧ ಮನೆಯಲ್ಲಿ, ಕೆಲಸ ಆಫೀಸ್ನಲ್ಲಿ ಕೆಲಸ ನೋಡೋಗು. ಆ ಸೀತಾಪತಿ, ಐಸೆ ಗೆಟ್ ಲಾಸ್ಟ್. ಸೀತಾಪತಿ, ಸೀತಾಪತಿ, ಕೃಷ್ಣ, ಆ ಸೀತಾಪತಿಯಲ್ಲಿ ಇವನ್ ಜೊತೆ ಕಾಫಿ ಕುಡಿಯೋಕೆ ಹೌದಾ? ಹಾಗಾದ್ರೆ ನಾನು ತಕ್ಷಣ ಹೋಗಿ ಅವ್ನು ತಡಿಬೇಕು. ಇಲ್ಲಾಂದ್ರೆ ಅವನ ಹೆಂಡತಿಯಿಂದ ಕೊಟ್ಟಿರೋ ವಿಷಯ ಅಲ್ಲಿರೋ ಎಲ್ಲಾರು ಹೇಳ್ಬಿಡ್ತಾನೆ. ಸೀತಾಪತಿ ನಿನ್ನ ಹೆಂಡತಿನ ತಪ್ಕೊಂಡ? ಅವ್ನ ಹತ್ರ ಏನು ಹೇಳಿಲ್ವಾ? ಇಲ್ವಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅವ್ನು ಹೇಳೇ ಇರ್ತಾನೆ ಅಂತ ನಾನ್ ನಿನ್ನ ಹತ್ರ ಹೇಳ್ಬಿಟ್ಟೆ. ನನ್ ಕರ್ಮ, ನಾನು ಬರ್ತೀನಿ. ಸೀತಾಪತಿ, ಸೀತಾಪತಿ ಇಂಥ ಕೆಲಸ ಮಾಡ್ತಾನ? ನಂಬಕ್ಕೆ ಆಗಲ್ಲ. ಸರ್, ನಿಮ್ಗೆ ಫೋನ್ ಬಂದಿದೆ. ಸರಿ.